ಈ ರೀತಿ ಸ್ಯಾಂಡ್ವಿಚ್ ನೀವು ಮನೆಯಲ್ಲೇ ಒಂದ್ಸಲ ಮಾಡಿ ತಿಂದರೆ ಖಂಡಿತ ಹೊರಗಡೆ ತಿನ್ನೋದೇ ಇಲ್ಲ, ಅಷ್ಟು ರುಚಿಯಾಗಿರುತ್ತೆ. ತುಂಬ ಸಿಂಪಲ್ ಆಗಿರುತ್ತೆ. ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ, ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ ಹಾಗೆ ಈರುಳ್ಳಿ ಹಾಕ್ಕೊಂಡಿನಿ. ಈರುಳ್ಳಿ ಹಸಿ ವಾಸನೆ ಹೋದ್ಮೇಲೆ ಬೇಯಿಸಿದಂತಹ ಹಸಿ ಮಟರ್ ಹಾಕ್ಕೊತಿದ್ದೀನಿ, ಅಂದರೆ ಕಚ್ಚಾ ಮಟರ್ನೇ ಬೇಯಿಸ್ಕೊಂಡು ಹಾಕ್ಕೊಂಡಿನಿ. ನಂತರ ಇದಕ್ಕೆ ಅರಿಶಿಣ ಮತ್ತು ರೆಡ್ ಖಾರದ ಪುಡಿ, ಸ್ವಲ್ಪ ಚಾಟ್ ಮಸಾಲ, ಗರಂ ಮಸಾಲ ಹಾಕ್ಕೊಂಡಿನಿ. ರುಚಿಗೆ ಬೇಕಾದಷ್ಟು ಉಪ್ಪು. ಇಲ್ಲಿ ಮಟರ್ ಬೇಯಿಸ್ಕೊಂಡೇ ಹಾಕ್ಕೊಳ್ಳಿ, ಜಾಸ್ತಿ ಟೈಮ್ ಹಿಡಿಯೋದಿಲ್ಲ. ಎಲ್ಲನೂ ಸೇರಿಸಿ ಹುರ್ಕೊಂಡಾದ್ಮೇಲೆ ಈ ರೀತಿ ಸ್ವಲ್ಪನೇ ತರಿಯಾಗೋದನ್ನು ಮ್ಯಾಶ್ ಮಾಡ್ಕೋಬೇಕು. ನಂತರ ಬೇಯಿಸಿದಂತಹ ಆಲೂಗಡ್ಡೆ ಹಾಕ್ಕೊಂಡಿನಿ. ಇವಾಗ ಒಂದು 4-5 ಎಲ್ಲ ಸೇರಿಸಿ ಈ ರೀತಿ ಮ್ಯಾಶ್ ಮಾಡ್ಕೋಬೇಕು. ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಗೂ ನಿಂಬೆಹಣ್ಣಿನ ರಸನ ಸೇರಿಸಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಸ್ಟಫಿಂಗ್ ರೆಡಿ ಆಗುತ್ತೆ. ಮಕ್ಕಳ ಟಿಫಿನ್ ಬಾಕ್ಸ್ ಕೂಡ ನೀವು ಇದನ್ನು ಮಾಡಿ ಹಾಕ್ಬೋದು, ತುಂಬಾ ಇಷ್ಟಪಟ್ಟು ತಿಂತಾರೆ. ಇವಾಗ ಆಲೂ ಸ್ಟಫಿಂಗ್ ಹಚ್ತಿದ್ದೀನಿ. ನಾನಿಲ್ಲಿ ಸ್ಯಾಂಡ್ವಿಚ್ ಬ್ರೆಡ್ ತೊಗೊಂಡಿದ್ದೀನಿ. ನೀವು ಬ್ರೌನ್ ಬ್ರೆಡ್ ಬರುತ್ತೆ ನೋಡಿ, ಅದು ಕೂಡ ತೊಗೋಬೋದು, ತುಂಬ ಹೆಲ್ದಿಯಾಗಿರುತ್ತೆ. ಟೊಮೆಟೊ ಕೆಚಪ್ ಹಚ್ಚಿದ್ದೀನಿ, ಹಾಗೆ ಚೀಸ್ ಇಡ್ತಿದ್ದೀನಿ. ಚೀಸ್ ಸ್ಕಿಪ್ ಕೂಡ ಮಾಡ್ಬೋದು, ಬಟ್ ಇಟ್ಟಿದ್ರೆ ಏನಾಗುತ್ತೆ, ನಾವು ಹೊರಗಡೆ ಯಾವ ರೀತಿ ತಿಂತೇವಲ್ಲ ಅದೇ ರೀತಿ ಸ್ವಾದ ಬರುತ್ತೆ ಚೀಸ್ ಹಾಕೋದ್ರಿಂದ. ಏನಿಲ್ಲ, ಇಲ್ಲಿ ತುಪ್ಪ ಬೆಣ್ಣೆ ಹಚ್ಚಿ ಈ ರೀತಿ ಎರಡೂ ಕಡೆಗೆ ಕ್ರಿಸ್ಪಿ ಮಾಡ್ಕೊಂಡು ತೊಗೊಂಡ್ರೆ ಆಯಿತು. ಸೂಪರ್ ಆಗಿರುವಂತಹ ಕ್ರಿಸ್ಪಿ ಆಗಿರುವಂತಹ ವೆಜ್ ಚೀಸ್ ಸ್ಯಾಂಡ್ವಿಚ್ ರೆಸಿಪಿ ರೆಡಿ ಆಗುತ್ತೆ. ಸೊ ಈ ರೀತಿ ನೀವು ಒಂದ್ಸಲ ಮಕ್ಕಳಿಗೆ ಮಾಡಿಕೊಟ್ಟು ನೋಡಿ, ಮತ್ತೆ ಬೇಡೋದು ಪಕ್ಕ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.